ಮಾವಿನ ಹಣ್ಣು ಸೀಸನ್ ಬಂದಾಗ ಬರೀ ಹಣ್ಣು ತಿಂದ್ರೆ ಸಾಕಾ? ಖಂಡಿತ ಇಲ್ಲ. ಇವತ್ತು ನಾವು ಮಾವಿನ ಹಣ್ಣಿನಿಂದ ಅತ್ಯಂತ ಮೃದುವಾದ, ರುಚಿಯಾದ ಹಾಗೆ ಬಾಯಲ್ಲಿಟ್ಟು ಕರಗುವಂತಹ ಮಾವಿನ ಹಣ್ಣಿನ ಒಬ್ಬಟ್ಟು ಅಥವಾ ಹೋಳಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಹೊಸ ರುಚಿ, ಹೊಸ ಪ್ರಯತ್ನ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತಕೊಳ್ಳಿ. ಹಣ್ಣ ಕುಯ್ಕೊಂಡು ಒಂದ್ ಸ್ಪೂನ್ ಸಹಾಯದಿಂದ ಹಣ್ಣೆಲ್ಲ ತಕೊಂಡು ಒಂದ್ ಬಟ್ಲಿಗೆ ಹಾಕುತ್ತಾ ಇದೀನಿ. ಎಷ್ಟ್ ಬೇಕು ಅಷ್ಟ ಮಾವಿನ ಹಣ್ಣ ತಕೊಳ್ಳಿ. ಎಲ್ಲಾ ಹಣ್ಣು ಈ ತರ ತಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣ ಹಾಕೊಂಡು ನುಣ್ಣಗೆ ರುಬ್ಕೊ ಬರ್ಬೇಕು. ನೀರೇನು ಸೇರಿಸಬಾರ್ದು, ಹಂಗೆ ನುಣ್ಣಗೆ ರುಬ್ಕೊಳ್ಳಿ. ಹಿಂಗೆ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಸೇರ್ಸ್ಕೊತಾ ಇದೀನಿ. 1.5 ಕಪ್ ಅಷ್ಟು ತೆಂಗಿನಕಾಯಿ ತಗೋತಾ ಇದೀನಿ. ಹಾಗೆ 3 ಏಲಕ್ಕಿಕಾಯಿ ಸೇರ್ಸ್ಕೊತಾ ಇದೀನಿ. ಅದನ್ನು ಕೂಡ ನೀರ್ ಹಾಕಿ ರುಬ್ಕೊಂಡ್ ಬರ್ಬೇಕು. ಜಾಸ್ತಿ ನುಣ್ಣಗೂ ರುಬ್ಕೋಬಾರ್ದು, ಹಾಗೆ ತರಿಯಾಗಿ ಇರಬಾರ್ದು. ಈ ರೀತಿ ಒಂದ್ ಮೀಡಿಯಂ ಆಗಿ ರುಬ್ಕೋಬೇಕು. ಇಲ್ಲ ಅಂದ್ರೆ ಕಾಯಿ ಹೋಳಿಗೆಗೆ ರುಬ್ಕತಿರಲ್ಲ, ಆ ರೀತಿ ರುಬ್ಕೊಂಡ್ರೆ ಸಾಕು. ಹೋಳಿಗೆಗೆ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದ್ ಬಾಣ್ಲಿ ಇಟ್ಕೊಳ್ಳೋಣ. ಬಾಣ್ಲಿಕ್ ಆದ್ಮೇಲೆ ಒಂದ್ ಸ್ವಲ್ಪ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಾವಿನ ಹಣ್ಣು ಮಿಶ್ರಣ ಹಾಕತಾ ಇದೀನಿ. ಮೀಡಿಯಂ ಉರಿನಲ್ಲೇ ಮಾವಿನ ಹಣ್ಣ ಚೆನ್ನಾಗಿ ಒಂದ್ ಸ್ವಲ್ಪ ಬೇಯಿಸ್ಕೊತಾ ಇರ್ಬೇಕು. ಒಂದು ಸೌಟ್ ಸಹಾಯದಿಂದ ತಳೆ ಹಿಡಿದೇ ರೀತಿ ತಿರ್ಗಿಸ್ತಾ ಹಂಗೆ ಬೇಯಿಸ್ಕೊತಾ ಇರ್ಬೇಕು. ತಳ ಹಿಡಿದ್ಬಿಟ್ರೆ ಹೋಳಿಗೆ ಚೆನ್ನಾಗ್ ಆಗೋದಿಲ್ಲ. ಅದಕ್ಕೆ ನೋಡ್ಕೊಂಡು ಕೈ ಆಡ್ಸ್ಕೊಂಡು ಬೇಯಿಸ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಜೊತೆನೆ ಬೆಲ್ಲನು ಕೂಡ ಸೇರಿಸ್ಬೇಕು. ನಾನಿಲ್ಲಿ 1 ಕಪ್ ಅಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. 1.5 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟ್ ಬೇಕಷ್ಟು ನೋಡ್ಕೊಂಡು ಸಿಹಿಗೆ ಸೇರಿಸ್ಕೊಳ್ಳಿ ಬೆಲ್ಲನ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಬೇಕಾದ್ರೆ ಮೀಡಿಯಂ ಉರಿನಲ್ಲೇ ಇರ್ಬೇಕು. ಪಾಕ ಬರೋ ತನಕ ಹುರ್ಕತಾ ಇರ್ಬೇಕು, ಕೈ ಬಿಡದಿರೋ ರೀತಿ. ಇಲ್ಲ ಅಂದ್ರೆ ತಳ ಹಿಡಿದ್ಬಿಡುತ್ತೆ. ಎಲ್ಲವೂ ಕೂಡ ಎಷ್ಟು ಹದವಾಗಿ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಲ್ವಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಾವಿನ ಹಣ್ಣಿನ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಮಿಸ್ ಮಾಡದೆ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಹಿಂಗೆ ಸ್ವಲ್ಪನೇ ಪಾಕ ಗಟ್ಟಿ ಆಗ್ತಾ ಬಂದ್ಮೇಲೆ ಚಿರೋಟಿ ರವೆ ಹಾಕೊಳ್ಳೋಣ. 2 ಸ್ಪೂನ್ ಅಷ್ಟು ಸೇರ್ಸ್ಕೊತಾ ಇದೀನಿ ಚಿರೋಟಿ ರವೆನ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಪಾಕ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಪಾಕನ ತಿರ್ಗಿಸ್ಕೊಂಡು ಬೇಯಿಸ್ಕೊತಾರಿ. ದೊಡ್ಡವ್ರಿಗೆ, ಮಕ್ಳಿಗೆ ಎಲ್ಲರಿಗೂ ಕೂಡ ಈ ಮಾವಿನ ಹಣ್ಣಿನ ಒಬ್ಬಟ್ಟು ತುಂಬಾನೇ ಇಷ್ಟ ಆಗುತ್ತೆ. ಫಂಕ್ಷನ್ಗೆ ಅಥವಾ ಯಾವಾಗಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಕ್ ಮೊದ್ಲೇ ಈ ತರ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ರೀತಿ ಹೂರ್ಣ ಎಲ್ಲ ತಳ ಬಿಡ್ತಾ ಬರ್ತಿದ್ರೆ ಹೂರ್ಣ ರೆಡಿ ಆಯ್ತು ಅಂತ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹೂರ್ಣ ಎಲ್ಲ ತಣ್ಣಗಾದ್ಮೇಲೆ ಸಣ್ಣದಾಗಿ ಈ ರೀತಿ ಉಂಡೆ ಕಟ್ಕೊಳ್ಳೋಣ. ಇಲ್ಲಿ ನೋಡಿ, ಉಂಡೆ ಕಟ್ಬೇಕಾದ್ರೆ ಯಾವುದೇ ರೀತಿ ಅಂಟನಿಲ್ಲ, ಏನಿಲ್ಲ. ಈ ರೀತಿ ಇದ್ರೆ ಪಾಕ ಚೆನ್ನಾಗ್ ಬಂದೈತೆ ಅಂತ. ಹಿಂಗೆ ಎಲ್ಲಾ ಉಂಡೆನು ಕಟ್ಕೊಳ್ಳೋಣ. ನಾ ಯಾವ ರೀತಿ ತಟ್ಟದಂತ ತೋರ್ಸ್ಕೊಡ್ತಾ ಇದ್ದೀನಿ. ಮೊದ್ಲೇ ನಾನು ಮೈದಾನ ಕಲ್ಸಿ ಎತ್ತಿಟ್ಕೊಂಡಿದ್ದೆ. ಕಲ್ಸಿರುವಂತಹ ಮೈದಾ ಮೆತ್ತಗಿರ್ಬೇಕು. ಅವಾಗಾದ್ರೆ ಒಬ್ಬಟ್ಟು ತಟ್ಟಕ್ಕೆ ಈಸಿ ಆಗುತ್ತೆ. ಮೈದಾನ ಒಂದ್ ನಿಂಬೆಹಣ್ಣು ಗಾತ್ರ ತಗೋತಾ ಇದೀನಿ. ಅದೊಂದ್ ಸ್ವಲ್ಪ ತಟ್ಕೊಂಡಾದ್ಮೇಲೆ ಮಾವಿನ ಹಣ್ಣಿನ ಹೂರ್ಣ ತಗೋತಾ ಇದೀನಿ, ಒಂದ್ ಉಂಡೆನ. ಅದ ಮೈದ ಜೊತೆ ಸ್ವಲ್ಪನೂ ಕೂಡ ಕಾಣಿಸ್ತಾ ಇರೋ ರೀತಿ ಎಲ್ಲ ನೀಟಾಗಿ ರೌಂಡ್ ಆಗಿ ಮುಚ್ಕೊಂತಾ ಬರ್ಬೇಕು. ಈ ರೀತಿ ಎಲ್ಲನೇ ನೀಟಾಗಿ ಮುಚ್ಕೊಂಡಾದ್ಮೇಲೆ ಒಂದ್ ಬಾಳೆ ಎಲೆ ಮೇಲೆ ಅಥವಾ ಒಂದ್ ಕವರ್ ಮೇಲೆ ಒಬ್ಬಟ್ಟನ್ನ ನೀಟಾಗಿ ತಟ್ಕೋಬೇಕು. ನಾನಿಲ್ಲಿ ಬಾಳೆ ಎಲೆ ಮೇಲೆ ತಟ್ಟಿ ತೋರಿಸ್ತಾ ಇದೀನಿ. ಈ ರೀತಿ ಒಬ್ಬಟ್ಟನ್ನ ತಟ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಗ್ಯಾಸ್ ಸ್ಟವ್ ಹಚ್ಕೊಂಡು ಹಾಗೆ ಒಂದ್ ತವ ಇಟ್ಕೋಬೇಕು. ತವ ಚೆನ್ನಾಗ್ ಕಾದ್ಮೇಲೆ ಒಬ್ಬಟ್ಟನ್ನ ಸೇರಿಸ್ತಾ ಇದೀನಿ. ಮೀಡಿಯಂ ಉರಿನಲ್ಲೇ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ಒಬ್ಬಟ್ಟನ್ನ ಬೇಯಿಸ್ಬೇಕಾದ್ರೆ ಮಾವಿನ ಹಣ್ಣಿನ ಸ್ಮೆಲ್ ಘಮ ಅಂತ ಬರ್ತಾ ಇರ್ತದೆ. ಬರ್ತಾ ಇರೋ ಘಮಕ್ಕೆ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ. ಈ ರೀತಿ 2 ಕಡೆ ತಿರ್ಗಿಸ್ಕೊಂಡ್ ಬೇಯಿಸ್ಕೋಬೇಕು. ಎರಡು ಕಡೆ ಒಬ್ಬಟ್ಟನ್ನ ಬೇಯಿಸ್ಕೊಂಡ್ರೆ ರೆಡಿ ಆಯ್ತು ಮಾವಿನ ಹಣ್ಣಿನ ಒಬ್ಬಟ್ಟು. ಎಲ್ಲಾ ಒಬ್ಬಟ್ಟನ್ನು ಇದೇ ರೀತಿ ಬೇಯಿಸ್ಕೊಳ್ಳಿ. ಮಾವಿನ ಹಣ್ಣಿನ ಒಬ್ಬಟ್ಟು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಐತಲ್ವಾ. ಇದೇ ರೀತಿ ನೀವು ಕೂಡ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.